ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೀಲಾ ಮದ್ವೆ ಬೇಡ ಅಂತ ಇರೋದಕ್ಕೂ ಅವಳು ಈ ಮನೇಲಿ ಉಳ್ಕೊಂಡಿರೋದಕ್ಕೂ ಈ ಮನೆ ಜನರ ಕೈಲಿ ಒಳ್ಳೆಯವಳು ಅಂತ ಅನ್ನಿಸ್ಕೋತಾ ಇರೋದಕ್ಕೂ ಒಂದು ಬಲವಾದ ಕಾರಣ ಇದೆ. ಏನದು? ಲೀಲಾಗೆ ಅವಳ ಲೈಫ್ ಪಾರ್ಟ್ನರ್ ಆಗಿ ಬರೋನು ಹಣವಂತನಾಗಿರ್ಬೇಕು, ಸೊಸೈಟಿನಲ್ಲಿ ದೊಡ್ಡ ಹೆಸರಿರ್ಬೇಕು, ಸಾವಿರಾರು ಕೋಟಿ ಆಸ್ತಿ ಇರಬೇಕು ಅಂತ ಆಸೆ ಇದೆ. ಅದಕ್ಕೆ ಅವಳಿನ್ನು ಈ ಮನೇಲಿ ಇದ್ದಾಳೆ. ವಿಷಯ ಏನಂದ್ರೆ ಲೀಲಾಗೆ ಏಜೆ ಮೇಲೆ ಕಣ್ಣಿದೆ. ದುರ್ಗಾ, ಇನ್ನೊಂದ್ಸಲ ಲೀಲಾ ಬಗ್ಗೆ ಮಾತಾಡ್ದ್ಯೋ ನಾನು ಮೃಗ ಆಗ್ಬೇಕಾಗತ್ತೆ. ಈ ವಿಷಯ ನನ್ನ ಕಿವಿಗೆ ಬಿತ್ತು ಓಕೆ, ಅದೇ ಲೀಲಾ ಕಿವಿಗೆ ಬಿದ್ದಿದ್ದಿದ್ರೆ ನಿಮ್ಮಿಬ್ರು ಜನ್ಮನ ಜಾಲಾಡ್ಬಿಡ್ತಿದ್ಲು. ಇನ್ನೊಂದ್ಸಲ ಅವಳ ಬಗ್ಗೆ ಹೀಗೆಲ್ಲ ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಅಕ್ಕ, ಯಾಕೋ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗೋ ಥರ ಇದೆ. ಇಲ್ಲ ಸರು, ನಮ್ಮ ಪ್ಲಾನ್ ಸಕ್ಸಸ್ ಆಗಿದೆ. ಇವತ್ತು ನಮ್ಮ ಮೇಲೆ ಕೈ ಎತ್ತಿರೋ ಅತ್ತೆ ನಾಳೆ ನಮ್ಮ ಮಾತು ಕೇಳೋ ಹಾಗಾಗುತ್ತೆ. ಲೀಲಾ ಫ್ರೆಂಡ್ ಆಗಿ ಅವಳನ್ನ ತಂಗಿ ಅಂತ ಅನ್ಕೊಂಡಿರೋ ಅತ್ತೆ ಹೀಗೆ ರಿಯಾಕ್ಟ್ ಮಾಡಿದ್ದಾರೆ. ಅವರ ಮನಸ್ಸಲ್ಲಿ ವಿಷದ ಬೀಜ ಬಿತ್ತೋದಷ್ಟೇ ನಮ್ಮ ಮುಂದಿನ ಕರ್ತವ್ಯ. ಬಾ ಹೋಗೋಣ. ಇವ್ರು ಲೀಲಾ ಮೇಡಮ್ ಕೆಟ್ಟದ್ದು ಬಯಸ್ತಿದ್ದಾರೆ ಅಂತ ಗೊತ್ತಿತ್ತು, ಆದರೆ ಈ ಲೆವೆಲಿಗೆ ಇಳಿತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಏನೇ ಆಗಲಿ ಲೀಲಾ ಮೇಡಮ್ಗೆ ಕೆಟ್ಟ ಹೆಸರು ಬರೋಕ್ಕೆ ನಾನು ಬಿಡಲ್ಲ. ರಾಮ್, ಒಂದು 5 ನಿಮಿಷ ನಿನ್ನ ಲ್ಯಾಪ್ಟಾಪನ್ನು ಪಕ್ಕಕ್ಕೆ ಇಡ್ತೀಯಾ? ಕರೆದಿದ್ರೆ ನಾನೇ ಬರ್ತೀನಲ್ಲಮ್ಮ. ತುಂಬ ಮುಖ್ಯವಾದ ವಿಷಯ ಕಣೋ, ಅದಕ್ಕೆ ನಾನೇ ಮಾತಾಡೋಣ ಅಂತ ಬಂದೆ. ಹೇಳಮ್ಮ, ಏನು ವಿಷಯ? ಹೇಗನ್ನಿಸ್ತಿದೆ ಈಗ? ಯಾವುದ್ರ ಬಗ್ಗೆ ಕೇಳ್ತಾ ಇದೆಯಾ? ಇರೋ ಸತ್ಯನ ನಾಟಕ ಅಂತ ಆಡಿದ್ರಲ್ಲ, ಅದ್ರ ಬಗ್ಗೆ ಕೇಳ್ತಿದ್ದೀನಿ. ಓ, ಲೀಲಾ ಅವ್ರ ಅಜ್ಜಿ ವಿಷಯನ? ಅಲ್ಲಪ್ಪ, ಲೀಲಾ ಅವ್ರ ಅಜ್ಜಿ ಬಂದ್ಮೇಲೆ ನಿನ್ನ ಲೀಲಾ ಮಧ್ಯೆ ನಡೆದಿರೋ ವಿಷಯ. ಮಾ, ಪರಿಸ್ಥಿತಿ ನಿಂಗೆ ಗೊತ್ತಿತ್ತಲ್ಲ. ಅವ್ರ ಅಜ್ಜಿಗೆ ನೋವಾಗದಿರೋ ಹಾಗೆ ನಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿತ್ತು. ಹಾಗೆ ನಿನ್ನ ಹೆಂಡತಿ ಮನಸ್ಸಿಗೂ ನೋವಾಗದೇ ಇರೋ ಹಾಗೆ ನಡ್ಕೊಳ್ಳೋದು ನಿನ್ನ ಕರ್ತವ್ಯ ಅಲ್ವೇನೋ ರಾಮ್? ಮಾ, ಹೌದು ಕಣೋ. ನಿನ್ನ ಮನಸ್ಸಲ್ಲಿ ಅಂತ್ರಾನೋ ಲೀಲಾನೋ ಅನ್ನೋ ಗೊಂದಲ ಕಾಡ್ತಾನೆ ಇರುತ್ತೆ. ಈಗಲೂ ಕಾಡ್ತಿರ್ಬಹುದು, ಆದರೆ ನೀನು ಆ ಗೊಂದಲಕ್ಕೆ ಸಿಕ್ಕಾಕೊಳ್ದೆ ಸಮಯ ಬಂದಾಗ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಇರಬಹುದೇನೋ, ನನಗೆ ಗೊತ್ತಿಲ್ಲ. ಆದರೆ ನಿನ್ನ ತಾಯಿಯಾಗಿ, ಈ ಮನೆ ಹಿರಿಯಳಾಗಿ ನನಗನ್ಸಿದ್ದನ್ನು ನಿನಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಜೋಡಿ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರಲ್ಲ, ಆ ಮಾತು 100ಕ್ಕೆ 100 ಸತ್ಯ. ಲೀಲಾ ಮತ್ತೆ ನಿನ್ನ ಜೋಡಿ ಸ್ವರ್ಗದಲ್ಲೇ ನಿಶ್ಚಯ ಆಗಿದೆ. ನಿನ್ನ ಜೀವನದಲ್ಲಿ ಏನೇನೆಲ್ಲ ಆಗಿದೆ, ಆದರೆ ಇತ್ತೀಚೆಗಾಯ್ತಲ್ಲ
ಅದು ಲೀಲಾನೇ ನಿನ್ನ ಜೀವನ ಸಂಗಾತಿ ಅನ್ನೋದನ್ನ ಒತ್ತಿ ಒತ್ತಿ ಹೇಳ್ತಾ ಇದೆ. ಅಂತ್ರ ಇತ್ತೀಚೆಗೆ ಪೂಜೆ ಮಾಡಿಸಿದ್ಲು. ಲೀಲಾ ಗಂಡ ಎಲ್ಲಿದ್ರು ಮನೆಗೆ ವಾಪಸ್ ಬರ್ಲಿ ಅಂತ. ಅದಕ್ಕೆ ತಕ್ಕನ ಹಾಗೆ ನೀನು ಎಷ್ಟೊಂದು ಸಲ ಫ್ಲೈಟಲ್ಲಿ ಓಡಾಡಿದೀಯಾ. ಆದರೆ ಈ ಸಲ ಮಾತ್ರ ಯಾಕೆ ಫ್ಲೈಟ್ ಕ್ಯಾನ್ಸಲ್ ಆಯಿತು? ಪೂಜೆ ಮುಗಿಯೋದ್ರೊಳಗೆ ನೀನು ಮನೆಗೂ ಬಂದ್ಬಿಟ್ಟೆ. ಅದರ ಅರ್ಥ ಏನು? ಪೂಜೆ ಮುಗಿದ್ಮೇಲೆ ಪುರೋಹಿತರು ಏನು ಹೇಳಿದ್ರು ಗೊತ್ತಾ? ಇದುವರೆಗೂ ಅವ್ರು ಹೇಳಿರೋ ಮಾತೆಲ್ಲ ನಿಜಾನೇ ಆಗಿದೆ. ಅಂತ್ರ ಬರೋಕ್ ಮುಂಚೆ ನೀವಿಬ್ರು ಹೇಗಿದ್ರೋ ಹಾಗೆ ಮತ್ತೆ ಇರೋ ಹಾಗಾಯ್ತು. ಅಂತ್ರ ಇದೆಲ್ಲ ಮನೆಯವ್ರು ಸೇರ್ಕೊಂಡು ಆಡಿರೋ ನಾಟಕ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಇದು ವಿಧಿ ಕಣೋ. ಲೀಲಾಗೆ ನೀನೇ ಜೋಡಿ, ಅವಳಿಗೆ ನೀನೇ ಗಂಡ ಅಂತ ಭಗವಂತ ಒತ್ತಿ ಒತ್ತಿ ಹೇಳ್ತಿದ್ದಾನೆ. ಬಾ ತೋರಿಸ್ತೀನಿ, ಬಾ ನನ್ನ ಜೊತೆ. ನೋಡಲಿ, ಅಂತ್ರ ತಾನೇ ತನ್ನ ಕೈಯಾರ ತೆಗ್ದಿದ್ದವಳ ಫೋಟೋ. ಸುಲೋಚನಾ ಅವ್ರು ಹೋಗಾಯ್ತಲ್ಲ, ಆ ಜಾಗ ಇನ್ನೂ ಯಾಕೆ ಖಾಲಿ ಹಾಗೇ ಇದೆ? ನೀನ್ ಮತ್ತೆ ಯಾಕೆ ಅಂತ್ರ ಫೋಟೋ ಎಲ್ಲ ಹಾಕಿಲ್ಲ? ಅದ್ರ ಅರ್ಥ ನಿನ್ನ ಮನಸ್ಸಲ್ಲಿ ಅಂತರಾಗೆ ಜಾಗ ಇಲ್ಲ. ನಿನ್ ಮನಸ್ಸನ್ನೆಲ್ಲ ತುಂಬಿಕೊಂಡಿರೋದು ಲೀಲಾನೇ. ಅಂತರ ನಿಮ್ಮಿಬ್ಬರ ಮಧ್ಯೆ ಬಂದು ಲೀಲಾ ಕಾಣದ ಹಾಗೆ ಮಾಡಿದಾಳೆ. ಭೂಮಿ ಮತ್ತೆ ಸೂರ್ಯನ ಮಧ್ಯೆ ಚಂದ್ರ ಅಡ್ಡ ಬರ್ತಾನಲ್ಲ, ಇದು ಹಾಗೆ. ನೀನ್ ಸೂರ್ಯ, ಲೀಲಾ ಭೂಮಿ. ನೀನೇ ಯೋಚನೆ ಮಾಡು, ನಿನ್ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗತ್ತೆ ನಿನ್ಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.